ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಅಪೋಸ್ತಲರು ಬರೆದ ಕೃತ್ಯಗಳು 26ನೇ ಅಧ್ಯಾಯ 6ನೇ ವಚನ ಮತ್ತು 7ನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಈಗಲೂ ದೇವರು ನಮ್ಮ ಪಿತೃಗಳಿಗೆ ಮಾಡಿದ ವಾಗ್ದಾನವು ನೆರವೇರುವುದೆಂಬ ನಿರೀಕ್ಷೆಯನ್ನು ಕುರಿತೇ ವಿಚಾರಿಸಲ್ಪಡುವವನಾಗಿ ಇಲ್ಲಿ ನಿಂತಿದ್ದೇನೆ. ನಮ್ಮ 12 ಕುಲದವರು ಹಗಲಿರುಳು ಆಸಕ್ತಿಯಿಂದ ದೇವರನ್ನು ಸೇವಿಸುತ್ತಾ ಆ ವಾಗ್ದಾನದ ಫಲವನ್ನು ಹೊಂದುವುದಕ್ಕೆ ನಿರೀಕ್ಷಿಸುತ್ತಾ ಇದ್ದಾರೆ. ರಾಜ, ಆ ನಿರೀಕ್ಷೆಯ ವಿಷಯದಲ್ಲಿಯೇ ಯಹೂದ್ಯರು ನನ್ನ ಮೇಲೆ ದೋಷಾರೋಪಣೆ ಮಾಡುತ್ತಾರೆ. ಈ ವಾಕ್ಯದಲ್ಲಿ ನೋಡುವಾಗ ಯಹೂದ್ಯ ಜನರು ಪೌಲನಿಗೆ ದೋಷಾರೋಪಣೆ ಮಾಡುತ್ತಾ ಇದ್ದಾರೆ. ಆತನಿಗೆ ಶಿಕ್ಷೆ ಕೊಡಿಸಬೇಕೆಂಬುದಾಗಿ ಯಹೂದ್ಯರೆಲ್ಲರೂ ಒಟ್ಟಾಗಿ ಸೇರಿದ್ದಾರೆ. ಆತನಿಗೆ ನ್ಯಾಯ ವಿಚಾರಣೆಯಲ್ಲಿ ತಂದು ನಿಲ್ಲಿಸಿದ್ದಾರೆ ಎಂಬುದಾಗಿ ಈ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಪೌಲನ ಮೇಲೆ ಯಹೂದ್ಯ ಜನರು, ಯೆರೂಸಲೇಮಿನ ಜನರು ಮತ್ತು ಮಹಾಯಾಜಕರು, ಸಹಸ್ರಾಧಿಪತಿಗಳು ಇವರೆಲ್ಲರೂ ಸೇರಿಕೊಂಡು ಪೌಲನಿಗೆ ಒಂದು ಶಿಕ್ಷೆ ಕೊಡುವುದಕ್ಕಾಗಿ ಅವರು ನಿರ್ಧಾರ ಮಾಡುತ್ತಾರೆ. ಯಾಕೆ ಪೌಲನಿಗೆ ಅವರು ಶಿಕ್ಷೆ ಕೊಡಬೇಕೆಂಬುದಾಗಿ ಆಲೋಚಿಸುತ್ತಾರೆ ಎಂಬುದಾಗಿ ನೋಡುವಾಗ, ಯೇಸು ಕ್ರಿಸ್ತನು ಮಾಡಿದಂತ ಎಲ್ಲ ವಾಗ್ದಾನಗಳು ಪೌಲನು ಮತ್ತು ಆತನ ಕುಲದ 12 ಕುಲಗಳ ಜನರು ಕೂಡ ಆ ಯೇಸು ಕ್ರಿಸ್ತನ ಎಲ್ಲ ಆಜ್ಞೆಗಳನ್ನು, ಆತನು ಮಾಡಿದ ವಾಗ್ದಾನಗಳನ್ನು ಅವರು ಕೈಕೊಂಡು ನಡೆಯುತ್ತಾ ಇದ್ದರು ಮತ್ತು ಆ ವಾಗ್ದಾನಗಳಿಗೆ ಅನುಸಾರವಾಗಿ ಅವರು ನಡೆದುಕೊಳ್ಳುತ್ತಾ ವಾಗ್ದಾನದ ಫಲವನ್ನು ಹೊಂದುವುದಕ್ಕಾಗಿ ಅವರು ನಿರೀಕ್ಷೆಯಿಂದ ಕಾದುಕೊಂಡಿದ್ದರು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಮಾಡಿದಂತ ವಾಗ್ದಾನ ನಮ್ಮ ಜೀವಿತದಲ್ಲಿ ನಾವು ಹೊಂದಿಕೊಳ್ಳುತ್ತೇವೆ ಎಂಬುದಾಗಿ ಪೌಲನ 12 ಕುಲಗಳ ಜನರು ಕಾದುಕೊಂಡು ಕೂತಿದ್ದರು, ನಿರೀಕ್ಷೆಯಿಂದ ಕೂತಿದ್ದರು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಆ ವಿಷಯವಾಗಿ ಪೌಲನಿಗೆ ಶಿಕ್ಷಿಸಬೇಕೆಂಬುದಾಗಿ ಅಗ್ರಿಪ್ಪ ರಾಜನ ಮುಂದೆ ತಂದು ನಿಲ್ಲಿಸಿದರು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಆ ಒಂದು ದಿನದಲ್ಲಿ ಪೌಲನು ಮತ್ತು ಆತನ 12 ಕುಲಗಳ ಜನರು ಯೇಸು ಕ್ರಿಸ್ತನು ಮಾಡಿದ ವಾಗ್ದಾನವನ್ನು ನಾವು ಅದು ಹೊಂದಿಕೊಳ್ಳುತ್ತೇವೆ, ಅದರ ಫಲವನ್ನು ನಾವು ಅನುಭವಿಸುತ್ತೇವೆ ಎಂಬುದಾಗಿ ಅವರು ನಿರೀಕ್ಷೆಯಿಂದ ಇದ್ದರು. ಈ ಒಂದು ದಿನದಲ್ಲಿ ನಮ್ಮ ನಿರೀಕ್ಷೆ ಏನಾಗಿದೆ? ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಮಾಡಿದ ವಾಗ್ದಾನವು ನಮ್ಮ ಜೀವಿತದಲ್ಲಿ ನೆರವೇರುತ್ತದೆ, ಅದರ ಫಲವನ್ನು ನಾವು ಅನುಭವಿಸುತ್ತೇವೆ ಎಂಬ ನಿರೀಕ್ಷೆಯಿಂದ ನಾವು ಕಾದುಕೊಂಡಿದ್ದೇವಾ? ಪೌಲನು ಯೇಸು ಕ್ರಿಸ್ತನ ಒಂದು ವಾಗ್ದಾನದ ಫಲವನ್ನು ಅನುಭವಿಸಬೇಕಾದರೆ ಆತನ 12 ಕುಲಗಳ ಜನರು ಯೇಸು ಕ್ರಿಸ್ತನ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ಪೌಲನು ಅಲ್ಲಿ ಶಿಕ್ಷೆಗೆ ಗುರಿ ಮಾಡುತ್ತಾ ಇದ್ದಾರೆ. ಆ ಶಿಕ್ಷೆಯ ನಿಮಿತ್ತವೂ ಕೂಡ ಪೌಲನು ಯೇಸು ಕ್ರಿಸ್ತನು ಮಾಡಿದಂತ ವಾಗ್ದಾನಗಳು ಆತನು ಬಲವಾಗಿ ಹಿಡಿದುಕೊಂಡನು. ಯೇಸು ಕ್ರಿಸ್ತನಿಗೆ ಆತನು ಸಾಕ್ಷಿಯಾಗಿ ನಿಂತುಕೊಂಡನು. ಪೌಲನು ಅಗ್ರಿಪ್ಪ ರಾಜನಿಗೆ ಹೇಳುತ್ತಾನೆ, ನೀನು ನನಗೆ ಮಾತನಾಡುವುದಕ್ಕೆ ಈ ಸಮಯದಲ್ಲಿ ಅವಕಾಶ ಕೊಟ್ಟಿದ್ದೀ ಎಂಬುದಾಗಿ ನೋಡುವಾಗ ನಾನು ಧನ್ಯನು, ನಾನು ಯಾವ ರೀತಿಯಾಗಿದ್ದೇನೆ ಎಂಬುದಾಗಿ ಈ ಯಹೂದ್ಯ ಜನರೆಲ್ಲರಿಗೆ ಚೆನ್ನಾಗಿ ಗೊತ್ತಿದೆ ಎಂಬುದಾಗಿ ಪೌಲನು ಹೇಳುತ್ತಾ ಇದ್ದಾನೆ. ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಾವು ಏನಾಗಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ? ನಮ್ಮ ವಿಷಯವಾಗಿ ಈ ಲೋಕದ ಜನರಿಗೆ ಒಂದು ಅಭಿಪ್ರಾಯ ಏನಿದೆ? ಪೌಲನ ವಿಷಯವಾಗಿ, ಆತನ 12 ಕುಲಗಳ ವಿಷಯವಾಗಿ ಯೆರೂಸಲೇಮಿನ ಜನರಿಗೆ ದೇವರ ಯೇಸು ಕ್ರಿಸ್ತನ ವಾಗ್ದಾನ ಅವರು ನಿರೀಕ್ಷೆಯಿಂದ ಕಾದುಕೊಂಡಿದ್ದಾರೆ. ಇವರಿಗೆ ನಾವು ಶಿಕ್ಷೆ ಕೊಡಬೇಕೆಂಬುದಾಗಿ ಆಲೋಚಿಸಿದರು. ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಮಾಡಿದಂತ ವಾಗ್ದಾನವನ್ನು ನಾವು ಹೊಂದುವವರೆಗೂ ನಾವು ಕಾದಿರುವಂತವರಾಗಬೇಕು, ನಿರೀಕ್ಷೆಯಿಂದ ಕಾಯುವಂತವರಾಗಬೇಕು. ನಮಗೆ ಅನೇಕ ಕಷ್ಟಗಳು, ದುಃಖಗಳು, ನೋವು, ವೇದನೆ, ಅನೇಕ ಬಾಧೆಗಳು ಈ ಲೋಕದಲ್ಲಿ ಬರುತ್ತವೆ. ಇವೆಲ್ಲವುಗಳು ಬರುವಾಗಲೂ ನಾವು ಯೇಸು ಕ್ರಿಸ್ತನ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರುವವರೆಗೂ ನಾವು ಕಾಯುವಂತವರಾಗಬೇಕು. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಯೇಸು ಕ್ರಿಸ್ತನ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರಬೇಕು ಎಂಬುದಾಗಿ ನಾವು ಕಾದುಕೊಂಡು ನಿರೀಕ್ಷೆಯಿಂದ ಕೂತುಕೊಂಡಿದ್ದೇವಾ?
ಇಲ್ಲ, ನಾವು ಈ ಲೋಕದ ಜನರು ನಮಗೆ ಸಹಾಯ ಮಾಡುತ್ತಾರೆ, ಲೋಕದ ಜನರ ಮೇಲೆ ಆಸೆ ಇಟ್ಟವರಾಗಿ ಜೀವಿಸ್ತಾ ಇದ್ದೇವಾ? ಈ ಸುಂದರ ಸಮಯವಾಗಿದೆ, ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಪೌಲನು ಯಾವ ರೀತಿಯಾಗಿ ಯೇಸು ಕ್ರಿಸ್ತನ ವಾಗ್ದಾನದ ವಿಷಯವಾಗಿ, ಯೇಸು ಕ್ರಿಸ್ತನ ಸುವಾರ್ತೆ ವಿಷಯವಾಗಿ ಆತನನ್ನು ಶಿಕ್ಷೆಗೆ ಗುರಿ ಮಾಡಿದರೋ, ಆದರೂ ಕೂಡ ಯೇಸು ಕ್ರಿಸ್ತನ ವಾಗ್ದಾನವು, ಆತನು ಮತ್ತು ಆತನ 12 ಕುಲಗಳ ಜನರು ವಾಗ್ದಾನದ ಒಂದು ನಿರೀಕ್ಷೆ ಅವರು ಹೊಂದಿಕೊಂಡವರಾಗಿ ಆ ವಾಗ್ದಾನದ ಫಲವನ್ನು ಅವರು ಹೊಂದಿದರು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅದೇ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಯೇಸು ಕ್ರಿಸ್ತನನ್ನು ನಾವು ನಂಬಿದಂತ ಮಕ್ಕಳಾಗಿದ್ದೇವೆ. ನಮ್ಮ ನಿರೀಕ್ಷೆ ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಮಾಡಿದ ವಾಗ್ದಾನ ನೆರವೇರಿಸುತ್ತಾನೆ ಎಂಬುದಾಗಿ ನಮ್ಮ ನಿರೀಕ್ಷೆ ಆಗಿರಲಿ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಮಕ್ಕಳಿಗೆ ಆಶೀರ್ವದಿಸಲಿ. ಆಮೆನ್.